ಅನಾಮಧೇಯ ಪ್ರಾಣಿಯೊಂದು ಕೋಳಿ ಗೂಡಿಗೆ ನುಗ್ಗಿ ಕೋಳಿಗಳ ರುಂಡವನ್ನ ತಿಂದ ಪರಿಣಾಮ 30ಕ್ಕೂ ಹೆಚ್ಚು ನಾಟಿ ಕೋಳಿಗಳು ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ನಡೆದಿದೆ. ಸದ್ಯ ಶಾರವ್ವ ನಿಂಗಪ್ಪ ಹರಿಜನ್ ಎಂಬುವರಿಗೆ ಸೇರಿದ ಕೋಳಿಗಳು ಇವಾಗಿವೆ. ಸುಮಾರು ವರ್ಷಗಳಿಂದ ಶಾರವ್ವ ತಮ್ಮ ಉಪಜೀವನಕ್ಕಾಗಿ ನಾಟಿ ಕೋಳಿ, ಟಗರು ಮತ್ತು ಕುರಿ ಮರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದು ಉದ್ಯೋಗ ಮಾಡಿಕೊಂಡು ಜೀವನ ನಡೆಸ್ತಿದ್ರು. ಇದೀಗ ಏಕಾಏಕಿ ನಾಟಿ ಕೋಳಿಗಳು ಸತ್ತು ಬಿದ್ದಿರುವುದು ಅವರನ್ನು ಆತಂಕಕ್ಕೆ ಈಡು ಮಾಡುವಂತೆ ಮಾಡಿದ್ದು ಜೀವನ ನಡೆಸಲು ಆರ್ಥಿಕವಾಗಿ ತೊಂದರೆ ಉಂಟಾಗಿದೆ. ಕೂಡಲೇ ಅರಣ್ಯ ಇಲಾಖೆ ಕೋಳಿಗಳ ಸಾವಿಗೆ ಕಾರಣವಾಗಿರೋ ಪ್ರಾಣಿಯನ್ನು ಗುರುತಿಸಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ಒದಗಿಸಿಕೊಡಬೇಕು ಅಂತ ಕೂಡ ಸ್ಥಳೀಯರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲಾ ಮುಂಡ್ರಿ ತಾಲೂಕು ಗಂಗಾಪುರ ಗ್ರಾಮದಲ್ಲಿ ಶಾರವ್ವ ನಿಂಗಪ್ಪ ಹರಿಜನ್ ಅಂತೇಳಿ ಆಕೆ ಉಪಜೀವನಕ್ಕಾಗಿ ಕುರಿ, ಆಮೇಲೆ ಟಗರು ಮರಿ, ಆಮೇಲೆ ಕೋಳಿ ಸಾಕಾಣಿಕೆ ಮಾಡಿರ್ತಾರೆ. ಮಧ್ಯರಾತ್ರಿಯಲ್ಲಿ ಒಂದು ಯಾವುದೋ ಪ್ರಾಣಿಗಳು ಬಂದು ಅವು ಚೆಂಡು ತಿಂದು ಕೋಳಿ ಓದಿಲ್ಲ ಚೆಂಡು ಕಡಿದು ಭಾಳ ಹಾನಿಯಾಗಿರ್ತೈತಿ. ಅದಕ್ಕೆ ಅವ್ರು ಬಡ ಕುಟುಂಬದಲ್ಲಿ ಇರೋದ್ರಿಂದ ಯಾವುದೋ ಪ್ರಾಣಿ ಈಗ ರಾತ್ರಿ ಯಾರ್ಯಾರ ಜನರಿಗೆ ಬ್ಯಾಸಿಗೆ ಅಂತೇಳಿ ಮಕ್ಕೊಂಡಿರ್ತಾರೆ. ಅದಕ್ಕೆ ಯಾವ ಪ್ರಾಣಿ ಇತ್ತು ಏನೋ ಪತ್ತೆ ಹಚ್ಚಬೇಕು. ಇವರು ಫಾರೆಸ್ಟ್ ಅವರು ಅದನ್ನು ಪತ್ತೆ ಹಚ್ಚಿ ಅದನ್ನು ಕಂಡುಹಿಡಿಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊತೀನಿ. ಆದರೆ ಇದೇ ಥರ ಮುಂದೆ ಹಿಂಗಾದ್ರೆ ಅಂದ್ರೆ ಭಾಳ ಸಮಸ್ಯೆ ಆಗ್ತೈತಿ. ಅದಕ್ಕೆ ಫಾರೆಸ್ಟ್ ಇಲಾಖೆಯವರು ಅವರಿಗೆ ನೆರವು ನೀಡಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಆದರೆ ಅದನ್ನು ಪ್ರಾಣಿ ಪತ್ತೆ ಹಚ್ಬೇಕಂತೇಳಿ ನಾನು ಹೇಳಿ ಲಕ್ಷ್ಮಣ್ ತಗಡಿಮನಿ ಮುಂಡ್ರಿ. ಗದಗ ಜಿಲ್ಲಾ ಮುಂಡ್ರಿ ತಾಲೂಕು ಗಂಗಾಪುರ ಗ್ರಾಮದಲ್ಲಿ ಶಾರವ್ವ ನಿಂಗಪ್ಪ ಹರಿಜನ್ ಅಂತೇಳಿ ಆಕೆ ಉಪಜೀವನಕ್ಕಾಗಿ ಕುರಿ, ಆಮೇಲೆ ಟಗರು ಮರಿ, ಆಮೇಲೆ ಕೋಳಿ ಸಾಕಾಣಿಕೆ ಮಾಡಿರ್ತಾರೆ. ಮಧ್ಯರಾತ್ರಿಯಲ್ಲಿ ಒಂದು ಯಾವುದೋ ಪ್ರಾಣಿಗಳು ಬಂದು ಅವು ಚೆಂಡು